ಬರೀ 1.35 ಫೈನಲ್ ಮಾಡ್ಕೊಡ್ತೀನಿ ಸರ್. 1.35 ಫೈನಲ್ ಮಾಡ್ಕೊಡ್ತೀನಿ. 1,25,000 ಫೈನಲ್ ಮಾಡ್ಕೊಡ್ತೀನಿ ಸರ್. 1,10,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಬರೀ 1,30,000 ಫೈನಲ್ ಮಾಡ್ಕೊಡ್ತೀನಿ ಸರ್. ಬರೀ 1,70,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಸಿಲ್ವರ್, ಗ್ರೇ, ವೈಟ್ 3 ವ್ಯಾಗನರ್ 3 ಕಲರ್ ಇದೆ ನೋಡಿ. 3 ಲಕ್ಷಕ್ಕೆ 20 ಮಾಡಲು ಕಾರ್ಗೋ ಕೊಡ್ತೀನಿ ಸರ್. 1,35,000 ಕೊಟ್ರೆ ವಿತ್ ಟ್ರಾನ್ಸ್ಫರ್ ಸಹ ಮಾಡ್ಕೊಡ್ತೀನಿ ಸರ್. ಬರೀ 2,60,000ಕ್ಕೆ ಇನ್ಕ್ಲೂಡಿಂಗ್ ನಾನೇ ಎಲ್ಲ ಮಾಡ್ಕೊಡ್ತೀನಿ ಸರ್. 2,60,000ಕ್ಕೆ 4 ಲಕ್ಷ ಹೇಳಿದೀನಿ. ಬರೀ 4,35,000 ಕೊಡ್ತೀನಿ ಸರ್. 4,35,000ಕ್ಕೆ. ಓಕೆ, ಅದು ಕೂಡ ಗಾಡಿ ಡೀಟೇಲ್ ರೆಡ್ ಕಲರ್ ನೋಡಿ ಸರ್. 2010 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್. ಇದು ಬಂದು 2,80,000 ಫೈನಲ್ ಮಾಡ್ಕೊಡ್ತೀನಿ ಸರ್. 2,80,000ಕ್ಕೆ. ಹೌದು ಸರ್. ಲೋನ್ ಇದಕ್ಕೆ ಸರ್ 40,000 ತಗೊಬನ್ನಿ ಸರ್. 2,80,000 ಫೈನಲ್ ಮಾಡ್ಕೊಡ್ತೀನಿ ಸರ್. 2,80,000 ಬರೀ ಸರ್. ಬರೀ 2,30,000ಕ್ಕೆ ವಿತ್ ಟ್ರಾನ್ಸ್ಫರ್ ಮಾಡ್ಕೊಡ್ತೀನಿ ಸರ್. ಬರೀ 1,75,000 ಕೊಡ್ತೀನಿ ಸರ್ ಫೈನಲ್. 3,45,000. 45,000 ಡೌನ್ ಪೇಮೆಂಟ್ ತಗೊಳ್ಳಿ ಸರ್. ಮಿಕ್ಕಿ ಲೋನ್ ಮಾಡ್ಕೊಡ್ತೀನಿ ಸರ್. ಸರ್, ವರ್ಷಾಂತದ ಕೊನೆಯ ದಿನಗಳು. ಹೌದು ಸರ್. ಇಯರ್ ಎಂಡ್ ಸೇಲ್ಸು ಒಳ್ಳೆ ಪ್ರೈಸಲ್ಲಿ ಗಾಡಿಗಳು ಕೊಡೋಣ. ಖಂಡಿತ ಕೊಡುವ ಸರ್. ಇಯರ್ ಎಂಡ್ ಎಲ್ಲ ಇರೋ ಸ್ಟಾಕ್ ಎಲ್ಲ ಖಾಲಿ ಮಾಡ್ಬಿಡುವ. ಓಕೆ, ಈ ಸಲ ಇಂಟ್ರೋ ಎಲ್ಲ ಬೇಡ ಸರ್, ಟ್ರೈಲರೇ ಬೇಡ, ಡೈರೆಕ್ಟ್ ಫಿಲಮ್ಗೆ ಹೊಂಟೋಗ್ಬಿಡೋದು. ಆಯ್ತು ಸರ್. ಓಕೆ, ಫಸ್ಟ್ ಗಾಡಿ ಸರ್. ಸರ್ ಬಲೇರೋ 2014 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್. ಓಕೆ, 4.5 ಲಕ್ಷ ಹೇಳಿದ್ದೀನಿ. ಬರೀ 4,35,000 ಕೊಡ್ತೀನಿ ಸರ್. 4,35,000ಕ್ಕೆ. ಓಕೆ, ಅದು ಸಿಂಗಲ್ ಓನರ್ ಗಾಡಿ. ಡೀಸೆಲ್ ಆರಾಮಾಗಿ 13 ಮೈಲೇಜ್ ಎಲ್ಲ ಬರುತ್ತೆ. 3 ಲಕ್ಷ ಲೋನ್ ಮಾಡಿಸ್ಕೊಡ್ತೀನಿ ಸರ್. 3 ಲಕ್ಷ ಲೋನು ಕೂಡ ಆಗುತ್ತೆ. ಹೌದು ಸರ್. ಓಕೆ, 3D ಕಾರ್ಸಲ್ಲಿ ಸೊ ನೋಡಿದ್ರಲ್ಲ, ಸೊ ಫಸ್ಟ್ ಗಾಡಿನೇ ಹೈ ಡಿಮ್ಯಾಂಡ್ ವೆಹಿಕಲ್ ನಾವು ತೋರಿಸ್ಕೊಡ್ತಾ ಇದೀವಿ. ಸೊ ಬೇಕು ನಾವು ವಿಸಿಟ್ ಮಾಡ್ಬೋದು. ಮತ್ತೆ ಏನಪ್ಪ ಅಂದರೆ ಈ 3D ಕಾರ್ಸಲ್ಲಿ ನಿಮಗೆ ಮಾರುತಿ ಸುಜುಕಿ ಕಾರ್ಗಳ ಅಡ್ಡ ಅಂತಲೇ ಹೇಳ್ಬೋದು. ಯಾಕಂದರೆ ನಿಮಗೆ ಇಲ್ಲಿ ಬೇಕಾದಂಥ ಪ್ರತಿಯೊಂದು ಮಾರುತಿ ಸುಜುಕಿ ಕಾರ್ಗಳು ಕೂಡ ಹೈ ಲೆವೆಲಲ್ಲಿ ಇರುತ್ತೆ. ನಿಮಗೆ ಆಲ್ಟೋ ಬೇಕಾ, ವ್ಯಾಗನರ್ ಬೇಕಾ, ಅದು ಕೂಡ ಸಿಗುತ್ತೆ. ಬ್ರೆಜಾ ಬೇಕಾ, ಹೀಗೆ ಪ್ರತಿಯೊಂದು ಕೂಡ. ಜೊತೆಗೆ ಮಾರುತಿ ಸುಜುಕಿ ಓಮಿನಿ ಮತ್ತೆ ಈಕೋ ಓಮಿನಿ ಅಂದ್ರೆ ಟ್ರಿನಿಟಿ ಕಾರ್ಸ್. ಎನಿ ಟೈಮ್ 2 ಗಾಡಿಯಿಂದ 5 ಗಾಡಿ ಇರಲೇಬೇಕು. ಇವತ್ತು ಸುಧಾ 5 ಗಾಡಿ ಈಕೋ ಇದೆ, 4 ಗಾಡಿ ಮಾರುತಿ ಓಮಿನಿ ಇದೆ ಸರ್. ಮಾರುತಿ ಓಮಿನಿ ಅಲ್ಲಿ 9 ಗಾಡಿ ಇದೆ ಅದು. ಹೌದು ಸರ್. ಓಕೆ, ಹಾಗಾದ್ರೆ ಈಕೋ ಕೊಟ್ಬಿಡೋಣ ಬನ್ನಿ. ಡೀಟೇಲ್ ಇದೆಯಲ್ಲ ಒಂದು. ಹೌದು ಸರ್. ಡೀಟೇಲ್ ರೆಡ್ ಕಲರ್ ನೋಡಿ ಸರ್. 2010 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್. ಓಕೆ, ಫ್ರೆಶ್ FC, ಫ್ರೆಶ್ ಇನ್ಸೂರೆನ್ಸ್, 66,000 ಶೋರೂಮ್ ಹಿಸ್ಟ್ರಿ, 80% ಟೈರ್ ಇದೆ, 2 ಕೀ, ಮ್ಯಾನ್ಯಲ್ ಬುಕ್ ಪ್ರತಿಯೊಂದು ಇದೆ. ಓಕೆ, 2,60,000ಕ್ಕೆ ಇನ್ಕ್ಲೂಡಿಂಗ್ ಟ್ರಾನ್ಸ್ಫರ್ ಮಾಡ್ಕೊಡ್ತೀನಿ ಸರ್. 2,60,000 ಕೊಟ್ಬಿಡ್ತೀನಿ ಸರ್. ಓಕೆ, ಎಕ್ಸ್ಟ್ರಾ ಚಾರ್ಜಸ್ ಇಲ್ಲ ಸರ್. ಓಕೆ, ಡೈರೆಕ್ಟ್ ಟ್ರಾನ್ಸ್ಫರ್ ಸುಧಾ ಮಾಡ್ಕೊಡ್ತೀನಿ. ₹1 ಎಷ್ಟೇ ಇಲ್ಲ. ಫೈನ್ ಕೇಸ್ ಏನೇ ಇದ್ರು, ಡಾಕ್ಯುಮೆಂಟ್ ಏನೇ ಇದ್ರು ನನ್ನ ಜವಾಬ್ದಾರಿ ಸರ್. 5 ವರ್ಷ FC, 1 ವರ್ಷ ಇನ್ಸೂರೆನ್ಸ್ ಇದೆ. ಓಕೆ, ಈಗ ಇದು 2010 ಮಾಡಲ್ಲ, ಯಾವ ಮಾಡಲಿಂದ ಲೋನ್ ಆಗುತ್ತೆ ನಿಮ್ಮ ಸರ್? 2012 ಎಬೋ ಲೋನ್ ಆಗುತ್ತೆ ಸರ್. 2012 ಎಬೋ. ಹೌದು ಸರ್. ಆಲ್ ಓವರ್ ಕರ್ನಾಟಕ ಲೋನ್ ಮಾಡಿಸ್ಕೊಡ್ತೀವಿ. ಪ್ಲಸ್ ಸಿಬಿಲ್ ಚೆನ್ನಾಗಿರ್ಬೇಕು ಸರ್. ಓಕೆ, ಎಲ್ಲಿ ಬರಬೇಕು ಸರ್ ಶೋರೂಮ್? ಸರ್ ಟ್ರಿನಿಟಿ ಕಾರ್ಸ್ ಅಂದ್ರೆ ನಾಗರಬಾವಿ ಜ್ಞಾನ ಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ ಹತ್ರ ಬರುತ್ತೆ ಸರ್. ಓಕೆ, ಇವಾಗ ಈಕೋನು ಡೀಟೇಲ್ ಕೊಟ್ಬಿಟ್ಟು ಇನ್ನೂ ಈಕೋಗಳಿದೆ. ಸೊ ಅದನ್ನೆಲ್ಲೂ ಕೂಡ ಡೀಟೇಲ್ ತಿಳಿಸ್ಕೊಡ್ತೀವಿ. ಸೊ ನೆಕ್ಸ್ಟ್ ಸರ್ i20. ಸರ್ i20 ಸ್ಪೋರ್ಟ್ಸ್ ಗಾಡಿ ವೆರಿ ವೆಲ್ ಮೇಂಟೆಡ್, ಶೋರೂಮ್ ಹಿಸ್ಟ್ರಿ, ಡ್ಯುವೆಲ್ ಏರ್ ಬ್ಯಾಗು, ABS ತುಂಬಾ ಚೆನ್ನಾಗಿದೆ. ನಿಮ್ಗೆ 6.35 ಹೇಳ್ತಾ ಇದೆ. ಇಯರ್ ಎಂಡ್ಗೆ ಬರೀ 6 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. 6 ಲಕ್ಷಕ್ಕೆ ಬರೀ 75,000 ತಗೊಂಡಿ ಸರ್ ಡೌನ್ ಪೇಮೆಂಟ್. ಮಿಕ್ಕಿ ಲೋನ್ ಮಾಡಿಸ್ಕೊಡ್ತೀನಿ ಸರ್. 2019 ಮಾಡಲು i20 ಸ್ಪೋರ್ಟ್ಸ್ ಆಪ್ಷನಲ್ಲೂ ಬರೀ 6 ಲಕ್ಷ ಕೊಡ್ತೀನಿ ಬನ್ನಿ ಸರ್. ಪೆಟ್ರೋಲು. ಹೌದು ಸರ್. ಓಕೆ, ಅದು ಕೂಡ 75,000 ಡೌನ್ ಪೇಮೆಂಟ್ ಅಲ್ಲಿ. ಹೌದು ಸರ್. ಸೊ ಇಲ್ಲೂ ಕೂಡ i20 ಇದೆ. ಸೊ ಅದ್ರ ಡೀಟೇಲ್ ತಿಳಿಸ್ಕೊಡ್ತೀವಿ. ಸೊ ಈಗ ಸ್ವಿಫ್ಟ್ ಸರ್, ಎಲ್ಲರೂ ಕೇಳುವಂತ ಗಾಡಿ ಅಂತಾನೆ ಹೇಳ್ಬೋದು. ಬಡವರ ಬಾದಾಮಿ VX ಅಂದ್ರೆ ಪೆಟ್ರೋಲ್ ಮಿಡ್ ವೇರಿಯಂಟ್, ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಇಷ್ಟು ಕೂಡ ನಿಮಗೆ ಗಾಡಿಯಲ್ಲಿ ಸಿಗುತ್ತೆ. ಮೈಲೇಜ್ ಎಲ್ಲ ಒಂದು 16+ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಡೀಟೇಲ್ ಸರ್ ಇದು ಸರ್ 2008 ಮಾಡಲು ಸಿಂಗಲ್ ಓನರ್, ರೆಕಾರ್ಡೆಡ್ ಮೈಲೇಜು, ಶೋರೂಮ್ ಹಿಸ್ಟ್ರಿ ಇದೆ, ಪ್ಲಸ್ ಇನ್ಸೂರೆನ್ಸ್ ಮಾಡ್ಕೊಡ್ತಾರೆ. 28ವರೆಗೂ FC ಇದೆ. ಬರೀ 2,60,000ಕ್ಕೆ ಇನ್ಕ್ಲೂಡಿಂಗ್ ನಾನೇ ಎಲ್ಲ ಮಾಡ್ಕೊಡ್ತೀನಿ ಸರ್. 2,60,000ಕ್ಕೆ ಟ್ರಾನ್ಸ್ಫರ್ ಸುಧಾ ಮಾಡ್ಕೊಡ್ತೀನಿ ಸರ್. ಓಕೆ, 2.5 ಲಕ್ಷಕ್ಕೆ ಈಕೋ, 2,60,000ಕ್ಕೆ ಸ್ವಿಫ್ಟ್, ಎರಡು ಕೂಡ ಇರುತ್ತೆ. ಎರಡು ಇರುತ್ತೆ ಸರ್. ಓಕೆ, ನೆಕ್ಸ್ಟ್ ಸೆಡನ್ ಗಾಡಿ ಬೇಕು ಅನ್ನೋರಿಗೆ ಸರ್ ETS VD ಡೀಸೆಲ್ ಗಾಡಿ 2013 ಮಾಡಲು, ಸೆಕೆಂಡ್ ಓನರು, ಕಾಂಪ್ರಿಹೆನ್ಸಿವ್ ಇನ್ಸೂರೆನ್ಸ್, ಡ್ಯುವೆಲ್ ಏರ್ ಬ್ಯಾಗು, ABS ಎಲ್ಲ ಇದೆ. ಓಕೆ, ಇದು ಬಂದು ನಿಮಗೆ 4,35,000 ಹೇಳ್ತಾರೆ. 4,15,000 ಫೈನಲ್ ಮಾಡ್ಕೊಡ್ತೀನಿ ಸರ್. 4,15,000ಕ್ಕೆ ಲೋನ್ ಎಷ್ಟವರೆಗೆ ಆಗುತ್ತೆ ಹಾಗಾದ್ರೆ ಸರ್? ಲೋನ್ ಒಂದು 60% ಲೋನ್ ಮಾಡ್ಕೊಡ್ತೀನಿ ಸರ್. ಓಕೆ, 60% ಅಂದ್ರೆ 1 ಲಕ್ಷಕ್ಕೆ 60,000. ಸೊ ನಿಮಗೆ ಲೋನ್ ಆಗುತ್ತೆ. ಇನ್ನು 40,000, 1 ಲಕ್ಷಕ್ಕೆ 40,000 ಥರ ನೀವು ಡೌನ್ ಪೇಮೆಂಟ್ ಕೊಟ್ಟು ಸೊ ನೀವು ಈ ಗಾಡಿ ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಸೊ ನೆಕ್ಸ್ಟ್ ಆಲ್ರೆಡಿ ಒಂದು i20 ತೋರಿಸ್ತು, ಈಗ ಮತ್ತೊಂದು i20. ಅದು ಕೂಡ ರೆಡ್ ಬೇಕಾ? ಓಕೆ, ರೆಡ್ ವೆರಿ ವೆರಿ ವೆಲ್ ಮೇಂಟೆಡ್ ಇದೆ. 56,000 ಶೋರೂಮ್ ಟ್ರ್ಯಾಕ್ ಇದೆ. 4 ಬ್ರಾಂಡ್ ನ್ಯೂ ಟೈರ್ಸ್, ಮ್ಯಾಗ್ ವೀಲ್, ಡ್ಯುವೆಲ್ ಏರ್ ಬ್ಯಾಗು, ಸ್ಪೋರ್ಟ್ಸ್ ಆಪ್ಷನಲ್ಲು. ಇದು ಸುಧಾ 19 ಮಾಡಲು. ಫೈನಲ್ ಸರ್ 6,15,000 ಫೈನಲ್ ಮಾಡ್ಕೊಡ್ತೀನಿ.
ಬರೀ 75,000 ಡೌನ್ ಪೇಮೆಂಟ್ ತಗೊಳ್ಳಿ ಸರ್. ವೆರಿ ವೆಲ್ ಮೇಂಟೆಡ್ ಇದೆ. ಶೋರೂಮ್ ಅಲ್ಲಿ ಚೆಕ್ ಮಾಡಿದ ಗಾಡಿ ತಗೊಳ್ಳಿ ಸರ್. ಓಕೆ, ಚೆಕ್ ಮಾಡಿ ತಗೋಬಹುದು. ಖಂಡಿತ ಮೆಕ್ಯಾನಿಕ್ ಕರ್ಕೊಂಡು ಚೆಕ್ ಮಾಡ್ತೀವಿ ಸರ್. ಅವ್ರ ಗಾಡಿ ಓಕೆ ತಗೊಳ್ಳಿ ಸರ್. ಡೌಟ್ ಇದ್ರೆ ವ್ಯಾಪಾರನೇ ಬೇಡ, ಡೌಟೇ ಕ್ಲಿಯರ್ ಮಾಡ್ಕೊಬಿಡಿ. ಹೌದು ಸರ್, ನಾನು ಹೇಳೋದು ಯಾಕೆಂದ್ರೆ ಅವರು ದುಡ್ಡು ಹಾಕೋದು ಕಷ್ಟಪಟ್ಟು ದುಡ್ಡು ಹಾಕಿರ್ತಾರೆ, ಅವ್ರಿಗೆ ಮೋಸ ಆಗಬಾರ್ದು ಸರ್ ಅಷ್ಟೇ. ಹೌದು, ಹೊಸ ವರ್ಷಕ್ಕೆ ಹೊಸ ಗಾಡಿ ತೊಗೋಬೇಕು ಅನ್ನೋರಿಗೆ ಸೊ ಒಂದು ಒಳ್ಳೆ ಆಫರಲ್ಲಿ ಗಾಡಿಗಳು ಬೇಕು, ಒಳ್ಳೆ ಕಂಡೀಷನ್ ಬೇಕು ಅನ್ನೋರಿಗೆ ಈ ವಿಡಿಯೋ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಆಲ್ರೆಡಿ ಒಂದು ಈಕೋ ತೋರಿಸ್ತಾರೆ ರೆಡ್ ಕಲರು, ಇವಾಗ ಸಿಲ್ವರ್ ಕಲರ್ದು ಈಕೋ KA03 ಬ್ಯಾಂಗ್ಳೂರ್ ಸ್ಟೇಟ್ ವೆಹಿಕಲ್. ಸೊ ಹಿಂದೆ ನಾವು ತೋರಿಸಿದ್ದು 5 ಸೀಟರೇ, ಇದು ಕೂಡ 5 ಸೀಟರೇ. ಹೌದು ಸರ್. ವಿತ್ ಎಸಿನ ವಿತೌಟ್ ಎಸಿನ? ಎಸಿ ಸರ್. ಇದು ವಿತ್ ಎಸಿ ಸರ್. 2022 ಮಾಡಲು ಸಿಂಗಲ್ ಓನರ್ 16,000 ಹೊಡಿದೆ ಸರ್. ಓಕೆ. ಶೋರೂಮ್ ಟ್ರಾಕ್ ಇದೆ, ವಿತ್ ಎಸಿ ಇದೆ, ಸಿಂಗಲ್ ಓನರ್ ಕಾಂಪ್ರಿಹೆನ್ಸಿವ್ ಇನ್ಸೂರೆನ್ಸ್ ಇದೆ, 11 ಸ್ಟೆಪ್ನಿ 16,000 ಹೊಡಿದೆ. ಓಕೆ. 5,30,000 ಫೈನಲ್ ಮಾಡ್ಕೊಡ್ತೀನಿ ಸರ್. 5:30ಕ್ಕೆ? ಹೌದು ಸರ್. ಓಕೆ. ಲೋನು ಸರ್ ಇದಕ್ಕೆ? ಸರ್ 1 ಲಕ್ಷ ಡೌನ್ ಪೇಮೆಂಟ್ ತಗೊಂಬನ್ನಿ ಸರ್. 1 ಲಕ್ಷ ಡೌನ್ ಪೇಮೆಂಟ್ ಲೀಕೋ ಆಗರೆ ಇದು? ಹೌದು ಸರ್. ಓಕೆ. ಸೊ ನೆಕ್ಸ್ಟ್ ಸ್ಪಾಯ್ಲರ್ ಜೊತೆ ಇರುವಂಥ ಸ್ವಿಫ್ಟು, ಅದು ಕೂಡ ಡೀಸೆಲ್. ಹಿಂದೆ ನಾವು ಪೆಟ್ರೋಲ್ ತೋರಿಸ್ತು 2,60,000ಕ್ಕೆ ಒಂದು ಪೆಟ್ರೋಲ್ ಸ್ವಿಫ್ಟ್ ತೋರಿಸ್ತು. ಈಗ ಬಂದು ನಿಮಗೆ ಡೀಸೆಲ್ ಸ್ವಿಫ್ಟ್ 18-20+ ಮೈಲೇಜ್ ಬರುತ್ತೆ. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಜೊತೆ ಬರುವಂಥದ್ದು ವಿತ್ ಸ್ಪಾಯ್ಲರ್ ಕೂಡ ಇರುತ್ತೆ. ಡೀಟೇಲ್ ಸರ್ ಇದು? ಸರ್ 2011 ಮಾಡಲು ಸೆಕೆಂಡ್ ಓನರು, ಕಾಂಪ್ರಿಹೆನ್ಸಿವ್ ಇನ್ಸೂರೆನ್ಸ್, ರೆಕಾರ್ಡ್ ಇದು ಸುಧಾ ಶೋರೂಮ್ ಹಿಸ್ಟ್ರಿ ಇದೆ. 1,25,000 ಹೊಡಿದೆ. ಶೋರೂಮ್ ಟ್ರಾಕ್ ಇದೆ. 2,95,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. 2,95ಕ್ಕೆ? ಹೌದು ಸರ್. 11 ಮಾಡಲು ಸ್ವಿಫ್ಟು VDI, ಇದು ಸುಧಾ ಶೋರೂಮ್ ಟ್ರಾಕ್ ಇದೆ. ಇದು ಸುಧಾ ಚೆಕ್ ಮಾಡಿ ತಗೋಬೋದು ಸರ್. ಓಕೆ. ಇಲ್ಲೊಂದು ಈಕೋ ಇದೆ, ಇಲ್ಲಿ ಮಾರುತಿ ಸುಜುಕಿ ಓಮಿನ್ ಇದೆ, ಆ ಕಡೆ ಕೂಡ ಓಮಿನ್ ಇದೆ. ಓಮಿನ್ ಈಕೋ ಬೇಕು ಅನ್ನೋರ್ಗೂ ಕೂಡ ಇಲ್ಲಿ ಬೇಜಾನ್ ಕಲೆಕ್ಷನ್ಸ್ ಇರುತ್ತೆ. ಈಗ ಮಾರುತಿ ಸುಜುಕಿ ವ್ಯಾಗನರು, ಅದು ಕೂಡ ಬ್ಲೂ ಕಲರು, LXA ವೇರಿಯಂಟು, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಜೊತೆ ಬರುತ್ತೆ. ಮೈಲೇಜ್ ಎಲ್ಲ 16+ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಒಳ್ಳೆ ಡ್ರೈವರ್ ಕಂಫರ್ಟ್ ವೆಹಿಕಲ್ ಅಂತಲೇ ಇರ್ಬೋದು ಅಂತಲೇ ಹೇಳ್ಬೋದು. ಇದ್ರ ಬಗ್ಗೆ ಡೀಟೇಲ್ಸ್ ಸರ್? ಸರ್ 2004 ಮಾಡಲು ಸಿಂಗಲ್ ಓನರು, 4 ಬ್ರ್ಯಾಂಡ್ ನ್ಯೂ ಟೈರ್ಸ್ ಹಾಕ್ಸಿದ್ದಾರೆ. ಫ್ರೆಶ್ FC, ಫ್ರೆಶ್ ಇನ್ಸೂರೆನ್ಸ್ ಇದೆ. 5 ವರ್ಷ FC ಇದೆ, 1 ವರ್ಷ ಇನ್ಸೂರೆನ್ಸ್ ಇದೆ. 1,35,000 ಕೊಟ್ಟರೆ ವಿತ್ ಟ್ರಾನ್ಸ್ಫರ್ ಸುಧಾ ಮಾಡ್ಕೊಡ್ತೀನಿ. 1,35,000ಕ್ಕೆ ವ್ಯಾಗನರ್ ಸರ್. ಅದು ಕೂಡ ಒಳ್ಳೆ ಕಂಡೀಷನ್ ಇರೋದು, ಬ್ಲೂ ಕಲರ್ ಬೇರೆ. ಹೌದು ಸರ್. FC ಮೇನ್ ಸರ್. FC 5 ವರ್ಷ ಇದೆ. ಈಗ ನೆನ್ನೆ FC ಆಗಿ ಬಂದಿದೆ ಸರ್. ಓಕೆ. FC ಎಲ್ಲ ಆಗಿದೆ ಅಲ್ಲಿ? ಹೌದು, FC ಆಗಿದೆ. ನಿಮ್ಗೆ ಇನ್ಕ್ಲೂಡಿಂಗ್ ಟ್ರಾನ್ಸ್ಫರ್ ಸುಧಾ ನಾನೇ ಮಾಡ್ಕೊಡ್ತೀನಿ. ಇಯರ್ ಎಂಡ್ಗೋಸ್ಕರ ಬರೀ 1,35,000 ಕೊಟ್ಟರೆ ಟ್ರಾನ್ಸ್ಫರ್ ಸುಧಾ ನಾನೇ ಮಾಡ್ಕೊಡ್ತೀನಿ ಸರ್. ಎಲ್ಲ ಕಾರ್ಗೂ ಕೊಟ್ಬಿಡಿ ಟ್ರಾನ್ಸ್ಫರು? ಸರ್ ಟ್ರಾನ್ಸ್ಫರ್ ಅಂದ್ರೆ ಕೆಲವರು ಊರ್ ಕಡೆ ಇರ್ತಾರೆ, ಆ ಉದ್ದೇಶದಿಂದ ಕೆಲವು ಗಾಡಿಗಳನ್ನ ಆಫರ್ ಕೊಡ್ತೀನಿ ಸರ್. ಓಕೆ. ಕೆಲವೊಂದು ಗಾಡಿಗಳು? ಹೌದು ಸರ್. ಓಕೆ. ಒಂದು ವೇಳೆ ವ್ಯಾಗನರ್ ಬೇಡ ಅವ್ರಿಗೆ ಆಲ್ಟೋ ಕೊಟ್ಬಿಡೋಣ, K10 ಕೂಡ ಬನ್ನಿ ಸರ್. ಓಕೆ. ಅದು ಕೂಡ VXA ಅಂದರೆ ಟಾಪ್ ಎಂಡ್ ಅಂತ ಹೇಳ್ಬೋದು. ಮೈಲೇಜ್ 18-20+ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ವೈಟ್ ಕಲರಲ್ಲಿ ಇರುತ್ತೆ. ಆಲ್ಟೋ K10 VXA ಅಂದರೆ ಟಾಪ್ ಎಂಡ್. ಡೀಟೇಲು ಸರ್ ಇದು? ಸರ್ 2015 ಮಾಡಲು 44,000 ಶೋರೂಮ್ ಟ್ರ್ಯಾಕ್ ಇದೆ. ಸಿಂಗಲ್ ಓನರ್ ಗಾಡಿ ಸರ್. ವೆರಿ ವೆರಿ ವೆಲ್ ಮೇಂಟೆಡು. ಇದು ಬಂದು 2,80,000 ಫೈನಲ್ ಮಾಡ್ಕೊಡ್ತೀನಿ ಸರ್. 2,80,000ಕ್ಕೆ? ಹೌದು ಸರ್. ಲೋನ್ ಇದಕ್ಕೆ? ಸರ್ 40,000 ತಗೊಬನ್ನಿ ಸರ್. 40,000 ಡೌನ್ ಪೇಮೆಂಟು? 40,000 ಡೌನ್ ಪೇಮೆಂಟ್ ತಗೊಬನ್ನಿ ಸರ್. ಓಕೆ. ನೆಕ್ಸ್ಟ್ ಝೆನ್ನು, ಇನ್ನೊಂದು ಝೆನ್ ಎಸ್ಟಿಲೋ ಸರ್. ಇದು 2010 ಮಾಡಲು K ಸೀರೀಸ್ ಇಂಜಿನು. ಓಕೆ. 5 ವರ್ಷ FC, 1 ವರ್ಷ ಇನ್ಸೂರೆನ್ಸ್ ಇದೆ. ಇದು ಸುಧಾ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಇದೆ. LXA. ಈ 1,60,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಓಕೆ. 1,60ಕ್ಕೆ? ಹೌದು ಸರ್. ಓಕೆ. ಸೊ ವ್ಯಾಗನರ್ ಇದೆ, ಆಲ್ಟೋ ಇದೆ, ಈಗ ಝೆನ್ನು ಎಸ್ಟಿಲೋ ಕೂಡ ತೋರಿಸಿದ್ದೀವಿ, ಈಕೋ ತೋರಿಸ್ದು, ಈಗ ಒಂದು ಓಮಿನಿ. ಸೊ ನಾವು 1,75 ನೆಗೋಸಿಯಬಲ್ ಹೇಳೋದು. ಇಯರ್ ಎಂಡ್ಗೋಸ್ಕರ ಫೈನಲ್ ರೇಟ್ ಹೇಳ್ಬಿಟ್ಟಿದ್ದೀನಿ ಸರ್ ನಾನು. ಓಕೆ. ಫೈನಲ್ ರೇಟ್ ಜೊತೆ. ಓಕೆ. ಓಮಿನಿ ಸರ್ ಡೀಟೇಲ್? ಸರ್ 2016 ಮಾಡಲು ಓಮಿನಿ 8 ಸೀಟ್ರು ಸಿಂಗಲ್ ಓನರ್ ಗಾಡಿ. ಓಕೆ. 76,000 ಹೊಡಿದೆ. 4 ಬ್ರಾಂಡ್ ನ್ಯೂ ಟೈರ್ಸ್ ಇದೆ. ವೆರಿ ವೆರಿ ವೆಲ್ ಮೇಂಟೆಡ್ ಇದೆ. ಬರೀ 2,80,000 ಫೈನಲ್ ಮಾಡ್ಕೊಡ್ತೀನಿ ಸರ್. 2,80? ಹೌದು ಸರ್. ಬಾಯ್ ತಪ್ಪಿ 1,80 ಅಂತ ಹೇಳ್ಬಿಟ್ಟಿದ್ರೆ ಅದೇ ನನ್ನ ಸಬ್ಸ್ಕ್ರೈಬರ್ಸ್ ಎಲ್ಲ ಓಡ್ ಬಂದಿರೋರು ಇವಾಗ. ಸರ್ ಓಮಿನಿ ಸರ್ ಏನು ಕಾರ್ನರ್ ಸೈಟ್ ಇದ್ದಂಗೆ ಸರ್. ಇವೆಲ್ಲ ವ್ಯಾಲ್ಯೂ ಓಮಿನಿ ಕಾರ್ನರ್ ಸೈಟ್ ಇದ್ದಂಗೆ? ಹೌದು ಸರ್. ಓಕೆ. ಸೊ ಯಾವತ್ತಿದ್ರು ವ್ಯಾಲ್ಯೂ ಇರುತ್ತೆ. ಈಕೋ ಈಗ ಸರ್ ಇದು 2014 ಮಾಡಲು ಸಿಂಗಲ್ ಓನರ್ ಗಾಡಿ. AC 5 ಸೀಟರ್ ಇದೆ. 4 ಬ್ರಾಂಡ್ ನ್ಯೂ ಟೈರ್ಸ್ ಹಾಕ್ಸಿದ್ದಾರೆ. 86,000 ಹೊಡಿದೆ. ಶೋರೂಮ್ ಟ್ರಾಕ್ ಇದೆ. ಇದು ಸುಧಾ. ಇದು ಬಂದು ನಿಮಗೆ 3,35,000 ಫೈನಲ್ ಮಾಡ್ಕೊಡ್ತೀನಿ ಸರ್. 3,35? ಯಾವ ಮಾಡಲ್ ಇದು? 14 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್. ಓಕೆ. ಲೋನ್ ಎಷ್ಟವರೆಗೂ ಆಗ್ಬೋದಾದ್ರೆ ಸರ್? ಲೋನ್ 80%, 75-80% ಲೋನ್ ಮಾಡ್ಕೊಡ್ತೀನಿ ಸರ್. ಓಕೆ. ಶೇಕಡ 75ರಿಂದ 80? ಓಕೆ. ಅಷ್ಟು ಕೂಡ ಲೋನ್ ಆಗುತ್ತೆ. ಇನ್ನು ಮಿಕ್ಕಿದ್ದು ಡೌನ್ ಪೇಮೆಂಟ್ ಅಂತ ಮಾಡ್ಬೋದು. ಸೊ ನೆಕ್ಸ್ಟು ಮತ್ತೊಂದು ವ್ಯಾಗನರ್, ಅದು ಕೂಡ VXA ಅಂದರೆ ಟಾಪ್ ಎಂಡು. ಇದ್ರ ನಿಮಗೆ ಪವರ್ ಸ್ಟೇರಿಂಗು, AC ಸಿಸ್ಟಮ್ಮು, ಪವರ್ ವಿಂಡೋಸ್ ಎಲ್ಲನೂ ಕೂಡ ಇರುತ್ತೆ. ಡೀಟೇಲು ಸರ್ ಇದು? ಸರ್ 2013 ಮಾಡಲು ಸಿಂಗಲ್ ಓನರ್ ಗಾಡಿ. 75,000 ಹೊಡಿದೆ. 4 ಬ್ರಾಂಡ್ ನ್ಯೂ ಟೈರ್ಸ್ ಇದೆ. ವೆರಿ ವೆಲ್ ಮೇಂಟೆಡ್ ಇದೆ. ಬರೀ 3,10,000 ಫೈನಲ್ ಮಾಡ್ಕೊಡ್ತೀನಿ ಸರ್. 3,10ಕ್ಕೆ? ಹೌದು ಸರ್. ಲೋನ್ ಎಷ್ಟವರೆಗೂ ಆಗ್ಬೋದು ಸರ್? ಬರೀ 75,000 ತಗೊಬನ್ನಿ ಸರ್. ಡೌನ್ ಪೇಮೆಂಟ್ ಮಿಕ್ಕಿ ಲೋನ್ ಮಾಡಿಸ್ಕೊಡ್ತೀನಿ ಸರ್. ಸಿಬಿಲ್ ಚೆನ್ನಾಗಿರ್ಬೇಕು ಸರ್. ಅದು ಕೂಡ ಡಾಕ್ಟರ್ ಗಾಡಿ? ಹೌದು ಸರ್. ಸಿಂಗಲ್ ಓನರ್ ಗಾಡಿ ಸರ್. ಸಿಂಗಲ್ ಓನರ್. ಆಲ್ಟೋ 800? ಸರ್ ಆಲ್ಟೋ 800 ಬಡವ್ರು ಬಾದಾಮಿ ಸರ್. ಇದು ಒಳ್ಳೆ ಗಾಡಿ. ಇದು ಒಳ್ಳೆ ಲೋ ಮೇಂಟೆನೆನ್ಸು. ಮೈಲೇಜ್ ಒಂದು 20-22 ಬರುತ್ತೆ. 2013 ಮಾಡಲು ಸಿಂಗಲ್ ಓನರ್ ಗಾಡಿ. ಬರೀ ಸರ್ ಬರೀ 2,60,000
30,000ಕ್ಕೆ ವಿತ್ ಟ್ರಾನ್ಸ್ಫರ್ ಮಾಡ್ಕೊಡ್ತೀನಿ ಸರ್ ಈ ಕಡೆ. 2:30ಕ್ಕೆ. ಹೌದು ಸರ್. ಲೋನ್ ಎಷ್ಟವರೆಗೆ ಆಗ್ಬೋದಾಗಾರೆ ಇದಕ್ಕೆ? ಸರ್ ಈ ಗಾಡಿಗೆ ಲೋನ್ ನಿಮಗೆ 1.5 ಲಕ್ಷ ಲೋನ್ ಮಾಡ್ಕೊಡ್ತೀನಿ ಸರ್. 80,000 ಅಲ್ಲಿಗೆ. ಹೌದು ಸರ್. ಓಕೆ, 80,000 ಕೊಟ್ಟರೆ ಸಾಕು ನಿಮ್ಗೆ ಈ ಆಲ್ಟೋ 800 ಸಿಗುತ್ತೆ, ಅದು ಕೂಡ ಡೌನ್ ಪೇಮೆಂಟು. ಓಕೆ, ನೆಕ್ಸ್ಟ್ ಸರ್ ಇನ್ನೊಂದು ಸ್ವಿಫ್ಟ್ ಇದೆ, ಯಾವ್ದು VXi 2009 ಮಾಡಲು ಸ್ವಿಫ್ಟ್ VXi ಮ್ಯಾಗ್ವಿಲ್ ಇದೆ. ಟೈರ್ ಕಂಡೀಷನ್ ನೋಡಿ 80%. ನಮ್ಮಲ್ಲೆಲ್ಲ ಟೈರ್ ಕಂಡೀಷನ್ ಬ್ರಾಂಡ್ ಇರ್ತವೆ, ತುಂಬಾ ಕ್ವಾಲಿಟಿ ಇರ್ತದೆ ಗಾಡಿಗಳೆಲ್ಲ. ಓಕೆ, ಇದು ಬಂದು 2,65,000ಕ್ಕೆ 2009 ಮಾಡಲು ಸ್ವಿಫ್ಟ್ VXi ಕೊಡ್ತೀನಿ ಸರ್. ಸ್ವಿಫ್ಟ್ VXi. ಓಕೆ, ಯಾರಾದರೂ ಕಡಿಮೆ ಬಜೆಟಲ್ಲಿ ಯಾರಾದರೂ ಹುಡುಕ್ತಾರೆ, ಸೊ ಸ್ವಿಫ್ಟ್ ಬೇಕು ಅನ್ನೋರಿಗೆ, ಸೊ ನೀವು ನೋಡಿದ್ರಲ್ಲ ಪ್ರತಿಯೊಂದು ಬಜೆಟಲ್ಲೂ ಕೂಡ ತೋರಿಸಿದ್ದೀವಿ. ಸೊ ಬೇಕು ಅನ್ನೋರು ವಿಸಿಟ್ ಮಾಡ್ಬೋದು. ಇನ್ನೂ ತುಂಬಾ ವೆಹಿಕಲ್ಸು ಅಂದರೆ ಮಾರುತಿ ಸುಜುಕಿಲಾದರೂ ಆಗ್ಬೋದು, ಇಲ್ಲ ಬೇರೆ ಬ್ರ್ಯಾಂಡಲ್ಲಾದರೂ ಆಗ್ಬೋದು, ಸಿಗುತ್ತೆ. ಬಟ್ ಮಾರುತಿ ಸುಜುಕಿಲಿ ಅತಿ ಹೆಚ್ಚು ಕಲೆಕ್ಷನ್ಸ್ ಇರುತ್ತೆ. ಮಾರುತಿ ಸುಜುಕಿ ಓಮಿನಿ, ಅದು ಕೂಡ 5 ಸೀಟರ್ ಅಲ್ಲ ಇದು? ಹೌದು ಸರ್, 5 ಸೀಟರ್ ಸರ್. ಓಕೆ, ಡೀಟೇಲ್ ಇದು ಸರ್. ಈ ಕಲರ್ ತುಂಬಾ ಕಡಿಮೆ ಬಂದಿರೋದು ನೋಡಿ. ಗಾಡಿ ಇದೆ ನೋಡಿ, 2018 ಮಾಡಲು ತರ ಇದೆ. ಬರೀ 13 ಮಾಡಲು 35,000 ಓಡಿದೆ. ಶೋರೂಮ್ ಟ್ರ್ಯಾಕ್ ಇದೆ ಸರ್. ಫ್ರಂಟ್ ಹೆಡ್ ಹೊಸ ಟೈರ್ ಇದೆ, ಬ್ಯಾಕ್ ಶೋರೂಮ್ ಟೈರ್ ಇದೆ. ಇದು ಬಂದು ಸೆಕೆಂಡ್ ಓನರು, ಇನ್ಸೂರೆನ್ಸ್ ರನ್ನಿಂಗ್ ಇದೆ. 2,50,000 ಫೈನಲ್ ಮಾಡ್ಕೊಡ್ತೀನಿ ಸರ್. 2:50ಕ್ಕೆ. ಹೌದು ಸರ್. ಓಕೆ, 13 ಮಾಡಲ್ಲ? 13 ಮಾಡಲು ಗಾಡಿ ನೋಡಿ ಸರ್, ಗಾಡಿ ಒಳಗಡೆ ತುಂಬಾ ನೀಟಾಗಿದೆ ಸರ್. ಓಕೆ, ಎಷ್ಟವರೆಗೆ ಆಗ್ಬೋದಾಗಾರೆ? 13 ಮಾಡಲ್ ಅಂದ್ರೆ ಲೋನ್ ಕೂಡ ಆಗುತ್ತೆ ಅಲ್ವಾ ಸರ್? ಲೋನ್ ನಿಮ್ಗೆ 1.5 ಲಕ್ಷ ಲೋನ್ ಮಾಡಿಸ್ಕೊಡ್ತೀನಿ ಸರ್. ಓಕೆ, 1.5 ಲಕ್ಷ. ಆ್ಯಕ್ಚುಲಿ ಇದು 5 ಸೀಟರ್, ಎಕ್ಸ್ಟ್ರಾ ಫಿಟೆಡ್ ಹಿಂದೆ 2 ಸೀಟ್ ಇರುತ್ತೆ, ಅದು ಪೀಲ್ ಆಗಿದೆ. ಅದೆಲ್ಲ ಕಡಿಮೆ ಬಜೆಟಲ್ಲೇ ನೀವು ಮಾಡ್ಕೋಬೋದು. ಯಾರು 7 ಸೀಟರೇ ಬೇಕು ಅನ್ನೋರಿಗೆ ಇದು ಕೂಡ ನೀವು ಪ್ರಿಫರ್ ಮಾಡ್ಬೋದು. ಗಾಡಿ ವೆರಿ ವೆಲ್ ಮೇಂಟೆಡ್ ಇದೆ ಸರ್ ಅದು. ಓಕೆ, ವ್ಯಾಗನರ್ ಆಗಾರೆ ಸರ್ 2013 ಮಾಡಲು ವ್ಯಾಗನರ್ VXi. ಇದು ಬಂದು AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಇದೆ. ಇದನ್ನ ನಿಮಗೆ 2,85,000 ಫೈನಲ್ ಮಾಡ್ಕೊಡ್ತೀನಿ ಸರ್. 2.85ಕ್ಕೆ. ಹೌದು ಸರ್. ಓಕೆ, ಲೋನ್ ಇದಕ್ಕೆ? ಲೋನ್ ನಿಮಗೆ 75,000 ತಗೊಬನ್ನಿ ಸರ್, ಮಿಕ್ಕಿ ಲೋನ್ ಮಾಡಿಸ್ಕೊಡ್ತೀನಿ. 75,000 ಡೌನ್ ಪೇಮೆಂಟಲ್ಲಿ. ಹೌದು ಸರ್. ಓಕೆ, ಸೊ ನೆಕ್ಸ್ಟು ವೈಟ್ ವ್ಯಾಗನರು ಸರ್. ಸಿಲ್ವರು, ಗ್ರೇ, ವೈಟ್ 3 ವ್ಯಾಗನರ್, 3 ಕಲರ್ ಇದೆ ನೋಡಿ. ಓಕೆ, ಇದು ಬಂದು 2013 ಮಾಡಲು, ಇದು ಸುಧಾ ಸೆಕೆಂಡ್ ಓನರ್ ಗಾಡಿ. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಇದೆ. 2,90,000 ಫೈನಲ್ ಮಾಡ್ಕೊಡ್ತೀನಿ ಸರ್. 2.90ಕ್ಕೆ. ಹೌದು ಸರ್. ಓಕೆ, 2,90,000ಕ್ಕೆ. ಡೌನ್ ಪೇಮೆಂಟ್ ಎಷ್ಟು ಇದಕ್ಕೆ? ಸರ್ ಇದಕ್ಕೂ 75,000 ತಗೊಬನ್ನಿ ಸರ್. ಸಿಬಿಲ್ ಚೆನ್ನಾಗಿರ್ಬೇಕು ಸರ್. ಓಕೆ, 75,000 ಡೌನ್ ಪೇಮೆಂಟು. ಓಕೆ, ಸೊ ನೆಕ್ಸ್ಟು ಹ್ಯುಂಡೈ ಸ್ಯಾಂಟ್ರೋ ಸರ್. 2012 ಮಾಡಲು. ಓಕೆ, GLS ಸೆಕೆಂಡ್ ಓನರು, AC ಪವರ್ ಸ್ಟೇರಿಂಗ್ ಇದೆ, 76,000 ಓಡಿದೆ. ಓಕೆ, 2,35,000 ಫೈನಲ್ ಮಾಡ್ಕೊಡ್ತೀನಿ ಸರ್. 2,30,000 ಫೈನಲ್ ಮಾಡ್ಕೊಡ್ತೀನಿ ಸರ್. ಮಾಡಲ್ ಯಾವ್ದಂದ್ರೆ ಇದು? 12 ಸರ್. 12. ಹೌದು ಸರ್. ಓಕೆ, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತಾ? ಬನ್ನಿ ಸರ್, ಆನ್ ಸ್ಪಾಟ್ ಬನ್ನಿ. ಈ ಗಾಡಿಗೋಸ್ಕರ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಮಾಡುವ ಸರ್. ಹೆಚ್ಚು ಕಡಿಮೆ ಮಾಡಿಕೊಡಿ, ಯಾಕಂದರೆ ಸ್ಯಾಂಟ್ರೋ ಅಲ್ವಾ? ಹೌದು. ಸ್ವಲ್ಪ ತುಂಬ ಜನ ಕೇಳ್ತಾ ಇರ್ತಾರೆ, ಒಂದು ಒಳ್ಳೆ ಪ್ರೈಸಲ್ಲಿ ಒಳ್ಳೆ ಕಂಡೀಷನ್ ಗಾಡಿ ಸಿಕ್ಕರೆ ಅವ್ರಿಗೂ ಕೂಡ ಖುಷಿ ಆಗುತ್ತೆ. ತುಂಬ ಜನ ಕೇಳ್ತಾ ಇರ್ತೀರಾ ಸರ್, ವೀಡಿಯೋದಲ್ಲಿ ಅವ್ರು ಹೇಳ್ತಾರೆ ನೀವು ನೆಗೋಷಿಯಬಲ್ ಮಾಡಿ ಅಂತ. ಸೊ ಏನಾಗುತ್ತೆ ಅಂದರೆ ನಾವು ನೆಗೋಷಿಯಬಲ್ ಮಾಡಿದ್ರೆ ಅದು ನಾಟಕೀಯ ಆಗುತ್ತೆ. ಯಾಕಂದರೆ ನೀವು ಇವ್ರ ಜೊತೆ ಮಾತಾಡಿ, ಸರ್ ನೀವೊಂದು ಪ್ರೈಸ್ ಹೇಳಿ, ನಾನೊಂದು ಪ್ರೈಸ್ ಹೇಳ್ತೀನಿ, ನೆಗೋಷಿಯಬಲ್ ಆದಾಗ ಮಾಡ್ಬೋದು, ಬೇರೆಯವ್ರ ಥರನ ಮಾಡೋಣ ಅಂತ ಹೇಳ್ಬೋದು. ಬಟ್ ಅದು ಬೇಡ. ಸೊ ಇವ್ರು ಏನು ಹೇಳ್ತಾರೆ ಅದನ್ನು ನಾವು ಪ್ರೈಸ್ ನಿಮಗೆ ತೋರಿಸ್ತೀವಿ. ನಿಮ್ಗೇನಾದರೂ ಗಾಡಿ ಇಷ್ಟ ಆಯ್ತು ಅಂದರೆ ಬನ್ನಿ ಕೂತ್ಕೊಂಡು ಮಾತಾಡಿ. ಯಾಕಂದರೆ ಚೌಕಾಸಿ ಅನ್ನೋದು ನೀವು ಮಾಡಬೇಕಾಗತ್ತೆ. ದುಡ್ಡು ನೀವು ಕೊಡೋವಂಥದ್ದು. ನೀವು ಕೊಡೋಂಥ ದುಡ್ಡಿಗೆ ಗಾಡಿಗಳು ಎಲ್ಲಿ ಸಿಗುತ್ತೆ ಅಂತ ತೋರಿಸೋದು ಮಾತ್ರ ನನ್ನ ಕೆಲಸ ಆಗುತ್ತೆ. ಓಕೆನಾ? ಸೊ ನೆಕ್ಸ್ಟು ಸರ್ ಮತ್ತೊಂದು ಇದು ಆಲ್ಟೋ 800 2012 ಮಾಡಲು ಸರ್. ಓಕೆ, ಇದು ವೆರಿ ವೆಲ್ ಮೇಂಟೆಡ್, 70,000 ಹೊಡಿದೆ. ಶೋರೂಮ್ ಟ್ರ್ಯಾಕ್ ಇದೆ, ಬ್ರ್ಯಾಂಡ್ ನ್ಯೂ ಟೈರ್ಸ್ ಹಾಕ್ಸಿದ್ದಾರೆ. ಇದು ಬಂದು 2,15,000 ಫೈನಲ್ ಮಾಡ್ಕೊಡ್ತೀನಿ ಸರ್. 2,15,000ಕ್ಕೆ. ಹೌದು ಸರ್. ಓಕೆ, ರಿಡ್ಜ್ ಏನಾದರೂ ಹುಡುಕ್ತಾ ಇದ್ರೆ ರಿಡ್ಜು ಕೂಡ ಇರುತ್ತೆ. ಅದು ಕೂಡ ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಜೊತೆ ಇರುವಂಥದ್ದು VDI ಡೀಸೆಲ್ ಮಿಡ್ ವೇರಿಯಂಟು. ಮೈಲೇಜ್ ಎಲ್ಲ ನೀವು ಆರಾಮಾಗಿ 20+ ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಆಲ್ಫೋ, ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಎಲ್ಲನೂ ಕೂಡ ಇರುತ್ತೆ. ಡೀಟೇಲ್ ಸರ್ ಇದು? ಸರ್ 2012 ಮಾಡಲು, ಡೀಸೆಲ್ಲು, ಒಳ್ಳೆ ಮ್ಯಾಗ್ವಿಲ್ಲು, ಹೊಸ ಟೈರ್ ಇದೆ. ಓಕೆ, ಇದು ಬಂದು VDI ಮಾಡಲು. ಇದು ಬಂದು 2,95,000 ಫೈನಲ್ ಮಾಡ್ಕೊಡ್ತೀನಿ ಸರ್. 2.95. ಹೌದು ಸರ್. ಓಕೆ, 2,95,000ಗೆ. ಓಕೆ, ಈ ಸ್ವಿಫ್ಟು ಸರ್ 2008 ಮಾಡಲು, ಸ್ವಿಫ್ಟು VXi ಸೆಕೆಂಡ್ ಓನರು, AC ಪವರ್ ಸ್ಟೇರಿಂಗ್ ಇದೆ, ವೆರಿ ವೆಲ್ ಮೇಂಟು, 86,000 ಶೋರೂಮ್ ಟ್ರ್ಯಾಕ್ ಇದೆ, ಬ್ರಾಂಡ್ ನ್ಯೂ ಟೈರ್ಸ್ ಇದೆ. 2.5 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. 2.5 ಲಕ್ಷಕ್ಕೆ ಈ ಸ್ವಿಫ್ಟು. ಹೌದು ಸರ್. ಓಕೆ, ವ್ಯಾಗನರ್ ಸರ್. ವ್ಯಾಗನರ್ ಇದು 5 ವರ್ಷ FC, 1 ವರ್ಷ ಇನ್ಸೂರೆನ್ಸ್ ಎಲ್ಲ ಮಾಡ್ಕೊಡ್ತೀನಿ. ಬರೀ 1,60,000 ಕೊಡ್ತೀನಿ ಸರ್. 1.60ಕ್ಕೆ ವ್ಯಾಗನರ್ 5 ಮಾಡಲು, 2005 ಮಾಡಲು. ಓಕೆ, ನೆಕ್ಸ್ಟು ಆಲ್ಟೋ ಸರ್. ಆಲ್ಟೋ K10 VXi, ಓಕೆ, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಇದೆ. 11 ಮಾಡಲು, 4 ಬ್ರಾಂಡ್ ನ್ಯೂ ಟೈರ್ಸ್ ಹಾಕ್ಸಿದ್ದಾರೆ, ಹೊಸ ಬ್ಯಾಟ್ರಿ ಇದೆ. ಓಕೆ, ಇದು ಬಂದು ಬರೀ 1,85 ಕೊಡ್ತೀನಿ ಸರ್ ಫೈನಲ್. 1.85ಕ್ಕೆ. ಹೌದು ಸರ್. ಓಕೆ, ಅಮೇಜು ಸರ್. ಹೋಂಡಾ ಅಮೇಜು ಪೆಟ್ರೋಲು, ವೆರಿ ವೆಲ್ ಮೇಂಟೆಡ್, 54,000 ಶೋರೂಮ್ ಟ್ರ್ಯಾಕ್ ಇದೆ, 4 ಬ್ರಾಂಡ್ ನ್ಯೂ ಟೈರ್ಸು, ಸ್ಟೆಪ್ನಿ ಸುಧಾ ಎನ್ನೇಜುಡು, ಒಂದು ಕ್ರಾಚಸ್, ಒಂದು ಡೆಂಟ್ ಇಲ್ಲ. ಬರೀ 2,55,000ಕ್ಕೆ 13 ಮಾಡಲು ಅಮೇಜ್ ಕೊಡ್ತೀನಿ ಸರ್. 2.55ಕ್ಕೆ ಅಮೇಜು. ಹೌದು ಸರ್. ಓಕೆ, ಕ್ವಿಡ್ ಸರ್ 18-20+ ಮೈಲೇಜ್ ಬರುವಂಥ ಗಾಡಿ ಸರ್. 19 ಮಾಡಲು ಕ್ವಿಡ್ ಆಟೋಮೆಟಿಕ್ಕು, ಸಿಂಗಲ್ ಓನರ್ ಗಾಡಿ, 56,000 ಹೊಡಿದೆ. ಬರೀ 3,45,000 ಫೈನಲ್ ಮಾಡ್ಕೊಡ್ತೀನಿ ಸರ್. ಓಕೆ, 3,45,000. 45,000 ಡೌನ್ ಪೇಮೆಂಟ್ ತಗೊಂಡಿ ಸರ್, ಮಿಕ್ಕಿ ಲೋನ್
ಮಾಡಿಸ್ಕೊಡ್ತೀನಿ ಸರ್. ಓಕೆ 45,000 ಡೌನ್ ಪೇಮೆಂಟ್ಗೆ ಅದು ಕೂಡ ಕ್ವಿಡ್. ಹೋಂಡಾ ಸಿಟಿ, ಸೊ ನೀವು ನೋಡ್ತಾ ಬೋದು ಯಾರಾದರೂ ಸೆಡನ್ ಹುಡುಕ್ತಾ ಇದ್ರೆ ಸೊ ಹೋಂಡಾ ಸಿಟಿಲಿ ಬೇಕು ಸರ್, ಕಡಿಮೆ ಬಜೆಟಲ್ಲಿ ಬೇಕು ಅನ್ನೋರಿಗೆ ಅದು ಕೂಡ ಇರುತ್ತೆ. ಅದು ಕೂಡ ZX ವೇರಿಯಂಟ್ ಅಲ್ಲ ಇದು? ಹೌದು ಸರ್. K03 ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್. ಡೀಟೇಲ್ ಸರ್ ಇದು ಸರ್ 2007 ಮಾಡಲು ZX ಸೆಕೆಂಡ್ ಓನರು, ಇನ್ಸೂರೆನ್ಸ್ ಫ್ರೆಶ್ ಮಾಡ್ಕೊಡ್ತಾರೆ, ಬ್ರಾಂಡ್ ನ್ಯೂ ಟೈರ್ಸ್ ಇದೆ, 86,000 ಹೊಡೆದ ಗಾಡಿ, ವೆರಿ ವೆಲ್ ಮೇಂಟೈನ್ ಇದೆ, ತುಂಬಾ ಚೆನ್ನಾಗಿದೆ. ಬರೀ 1,70,000ಕ್ಕೆ ಫೈನಲ್ ಮಾಡ್ಕೊಡ್ತೀವಿ ಸರ್. 1,70,000ಕ್ಕೆ. ಹೌದು ಸರ್. ಓಕೆ 1,70,000ಗೆ ಸೆಡನ್ ವೆಹಿಕಲ್. ಸೊ ಬೇಕು ಅಂದ್ರೆ ವಿಸಿಟ್ ಮಾಡ್ಬೋದು. ಸೊ ನೆಕ್ಸ್ಟ್ ಮಾರುತಿ ಸುಜುಕಿ ಆಲ್ಟೋ 800 K42 ರಾಮನಗರ್ ರಿಜಿಸ್ಟರ್ಡ್ ವೆಹಿಕಲ್. ಡೀಟೇಲ್ ಸರ್ ಇದು? ಸರ್ 2017 ಮಾಡಲು ಸಿಂಗಲ್ ಓನರ್ ಗಾಡಿ. ಇದು ಬಂದು ನಿಮಗೆ 2,70,000 ಫೈನಲ್ ಮಾಡ್ಕೊಡ್ತೀನಿ. ಬರೀ 35,000 ಡೌನ್ ಪೇಮೆಂಟ್ ತಗೊಂಡು ಸರ್, ಮಿಕ್ಕಿ ಡೌನ್ ಮಾಡ್ಕೊಡ್ತೀನಿ ಸರ್. 35,000 ಡೌನ್ ಪೇಮೆಂಟ್ ಅಲ್ಲಿ? ಹೌದು ಸರ್. ಓಕೆ ಅದು ಕೂಡ ಮಾರುತಿ ಸುಜುಕಿ ಆಲ್ಟೋ 800 ವೆಹಿಕಲ್ ಇರುತ್ತೆ. ಸೊ ಬೇಕು ಇದನ್ನು ಕೂಡ ನೀವು ಪ್ರಿಫರ್ ಮಾಡ್ಬೋದು. ಹ್ಯುಂಡೈ ಕ್ರೆಟಾ, ಅದು ಕೂಡ CRDI ಇಂಜಿನ್ ಅಂದರೆ ಡೀಸೆಲ್ ಇಂಜಿನ್, SX ವೇರಿಯಂಟು. ಅಲೋವಿಲ್ಸು, ಏರ್ ಬ್ಯಾಗು, ABS, ಸ್ಟೇರಿಂಗ್ ಮೌಂಟ್ ಕಂಟ್ರೋಲು, ಮಿರರ್ ಅಡ್ಜಸ್ಟ್ಮೆಂಟು, ಬ್ಯಾಕ್ ವೈಫರ್, ಡಿಫಾಗರ್, ಹೀಗೆ ಪ್ರತಿಯೊಂದು ಕೂಡ ಇರುವಂಥ ಗಾಡಿ. ಕ್ರೂಸ್ ಕಂಟ್ರೋಲು ಕೂಡ ಇದರಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಮೈಲೇಜ್ ಅಂತ ಹೇಳಿದ್ರೆ 18-20+ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಸರ್ ಡೀಟೇಲ್ ಇದು? ಸರ್ 2018 ಮಾಡಲು ಸಿಂಗಲ್ ಓನರು, ಕಾಂಪ್ರಹೆನ್ಸಿವ್ ಇನ್ಸೂರೆನ್ಸ್ ಕಟ್ಕೊಡ್ತಾರೆ 1 ಇಯರು. ಬರೀ 9.5 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀವಿ, ವಿತ್ ಇನ್ಸೂರೆನ್ಸ್ ಮಾಡ್ಕೊಡ್ತೀನಿ ಸರ್. 9.5 ಲಕ್ಷಕ್ಕೆ? ಹೌದು ಸರ್. ಡೌನ್ ಪೇಮೆಂಟ್ ಎಷ್ಟಾಗ್ಬೋದು? 1.5 ಲಕ್ಷ ತಗೊಬನ್ನಿ ಸರ್, ಮಿಕ್ಕಿ ಲೋನ್ ಮಾಡ್ಕೊಡ್ತೀನಿ ಸರ್. ಓಕೆ 1.5 ಲಕ್ಷಕ್ಕೆ ಕ್ರೆಟಾ, ಅದು ಕೂಡ ಡೌನ್ ಪೇಮೆಂಟಲ್ಲಿ. ಸೊ ಬೇಕಂದ್ರೆ ಇದನ್ನು ಕೂಡ ನೀವು ಪರ್ಚೇಸ್ ಮಾಡ್ಬೋದು. ತುಂಬ ಜನ ಸರ್ ಪ್ರತಿ ತಿಂಗಳು EMI ಎಷ್ಟಾಗುತ್ತೆ ಅಂತ ಕೇಳ್ತೀರಾ. ಏನಪ್ಪ ಅಂದರೆ ಅದು ನಿಮ್ಮ ಒಂದು ಕ್ರೆಡಿಟ್ ಹಿಸ್ಟ್ರಿ, ಸಿಬಿಲ್ ಸ್ಕೋರ್ ಮೇಲೆ ಡಿಪೆಂಡ್ ಆಗುತ್ತೆ. ಮತ್ತು ನಿಮಗೆ ಕೊಡುವಂಥ ಬ್ಯಾಂಕು ಏನು ಡ್ಯೂರೇಷನ್ ಕೊಡ್ತಾರೆ, ಅಂದರೆ ನೀವು 3 ಇಯರ್ಸ್ಗೆ ಹೋಗ್ತೀರಾ, 5 ಇಯರ್ಸ್ಗೆ ಹೋಗ್ತೀರಾ, 2 ಇಯರ್ಸ್ಗೆ ಹೋಗ್ತೀರಾ, ಈ ಥರ ಡ್ಯೂರೇಷನ್ ಮೇಲೆ ಸೊ ನಿಮಗೆ EMI ಅಮೌಂಟು ಫಿಕ್ಸ್ ಆಗಿರುತ್ತೆ. ಸೊ ಬೇಕಂದ್ರೆ ಬ್ಯಾಂಕಲ್ಲಿ ವಿಸಿಟ್ ಮಾಡಿದ್ರು ಅಷ್ಟೇ, ಇಲ್ಲ ನಿಮ್ಮ ಡಾಕ್ಯುಮೆಂಟ್ ಕೊಟ್ಟಾಗ ಸೊ ಬ್ಯಾಂಕವರೇ ನಿಮಗೆ ಡೀಟೇಲ್ ಕೊಡ್ತಾರೆ. ಸೊ ನೆಕ್ಸ್ಟ್ ಸರ್ ಇನೋವಾ. ಸರ್ 2016 ಮಾಡಲು ಇನೋವಾ ಕ್ರಿಸ್ಟಾ ಜೆಡ್ ವರ್ಷನ್ನು, ಸೇಮ್ ಮಾಡಲು ವೈಟ್ ಕಲರು ಇದೆ. ಇದು 16 ಸೆಕೆಂಡು ಕಾಂಪ್ರಹೆನ್ಸಿವ್, 16 ಲಕ್ಷ ಹೇಳ್ತಾರೆ, 15,000 ಫೈನಲ್ ಮಾಡ್ಕೊಡ್ತೀನಿ ಸರ್. 15,000ಗೆ? ಹೌದು ಸರ್. ವೈಟ್ ಕಲರ್ ಯಾವ ಮಾಡಲು? ಅದು 16 ಮಾಡಲು, ಸೆಕೆಂಡ್ ಓನರ್ ಗಾಡಿ, 16 ಲಕ್ಷ ಹೇಳ್ತಾರೆ, ಅದು 15,000 ಫೈನಲ್ ಮಾಡ್ಕೊಡ್ತೀನಿ ಸರ್. ಎಷ್ಟವರೆಗೂ ಲೋನ್ ಆಗ್ಬೋದು ಎರಡು ಗಾಡಿಗೂ? ಸರ್ 80% ಲೋನ್ ಮಾಡ್ಕೊಡ್ತೀನಿ ಸರ್. 80%? ಹೌದು ಸರ್. ಓಕೆ 2.4 Z ವೇರಿಯಂಟ್ ಇದಾಗಿರುತ್ತೆ. ಅಲೋವಿಲ್ಸ್, ಏರ್ ಬ್ಯಾಗ್, ABS, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್, ಕ್ರೂಸ್ ಕಂಟ್ರೋಲು, ಟಾಪ್ ಮಾಡಲು ಸರ್. ಓಕೆ ಬ್ಯಾಕ್ ವೈಫರ್, ಡಿಫಾಗರು, ಪ್ರತಿಯೊಂದು ಕೂಡ ಇರುವಂಥ ಗಾಡಿ. ಸೊ ಬೇಕನ್ನೋರು ಇದನ್ನು ಕೂಡ ನೀವು ಪ್ರಿಫರ್ ಮಾಡ್ಬೋದು. ಸೊ ನೆಕ್ಸ್ಟ್ ಸರ್ i20. ಸರ್ 2010 ಮಾಡಲು i20 ಡೀಸೆಲ್ಲು, ಆಸ್ತಾ. ಓಕೆ ಸೆಕೆಂಡ್ ಓನರು, FC ಇನ್ಸೂರೆನ್ಸ್ ರನ್ನಿಂಗ್ ಇದೆ. ಇದು ಬಂದು 2,60,000 ಫೈನಲ್ ಮಾಡ್ಕೊಡ್ತಾರೆ ಸರ್. ಓಕೆ ಇದು ಬಂದು ನಿಮಗೆ ಟಾಪ್ ಎಂಡು, ಅದು ಕೂಡ ಆಸ್ಟಾ ಡೀಸೆಲ್ಲು. ಹೌದು ಸರ್. ಆರಾಮಾಗಿ 20+ ಮೈಲೇಜ್ ಬರುತ್ತೆ. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮು, ಸ್ಟೇರಿಂಗಲ್ಲಿ ಮೌಂಟ್ ಕಂಟ್ರೋಲು, ಏರ್ ಬ್ಯಾಗ್, ABS, ಬ್ಯಾಕ್ ವೈಫರ್, ಡಿಫಾಗರಿಗೆ ಪ್ರತಿಯೊಂದು ಕೂಡ ಬರುವಂಥದ್ದು. ಸೊ ನೆಕ್ಸ್ಟ್ ಸರ್ ಹ್ಯುಂಡೈ ಸ್ಯಾಂಟ್ರೋ. ಸರ್ 2004 ಮಾಡಲು ಹುಂಡೈ ಸ್ಯಾಂಟ್ರೋ. ಸರಿ 6 ಮಾಡಲು. 6 ಮಾಡಲು. 2006 ಮಾಡಲು ಸ್ಯಾಂಟ್ರೋ ಜಿಂಗು, ಸೆಕೆಂಡ್ ಓನರು. ಬರೀ 1,30,000 ಫೈನಲ್ ಮಾಡ್ಕೊಡ್ತೀನಿ ಸರ್. 1,30,000ಕ್ಕೆ ಈ ಸ್ಯಾಂಟ್ರೋ. ಹೌದು ಸರ್. ಓಕೆ ಮಾರುತಿ ಸುಜುಕಿ ಓಮಿನಿ. ಸರ್ 2017 ಮಾಡಲು ಸಿಂಗಲ್ ಓನರ್ ಗಾಡಿ, 2,85,000 ಫೈನಲ್ ಮಾಡ್ಕೊಡ್ತೀನಿ ಸರ್. ಸಿಂಗಲ್ ಓನರು, 5 ಸೀಟರ್ ಗಾಡಿ ಸರ್. ಓಕೆ ಲೋನ್ ಎಷ್ಟವರೆಗೆ ಆಗ್ಬೋದಿದ್ದು ಸರ್? ಲೋನು 1.5-1.25 ಲೋನ್ ಮಾಡಿಸ್ಕೊಡ್ತೀನಿ ಸರ್. ಓಕೆ ಟಾಟಾ ನ್ಯಾನೋ. ಸರ್ ಟಾಟಾ ನ್ಯಾನೋ ಟ್ವಿಸ್ಟು ಆಟೋಮೆಟಿಕ್ಕು, ಸೆಕೆಂಡ್ ಓನರ್ ಗಾಡಿ, 15 30,000 ಹೊಡಿದೆ, ಶೋರೂಮ್ ಟ್ರ್ಯಾಕು, AMT ಯಾರು ನೋಡ್ತಾರೆ ನೋಡ್ಬೋದು. ಬರೀ 1,75,000 ಕೊಡ್ತೀನಿ ಸರ್ ಫೈನಲ್. 1,75,000ಕ್ಕೆ ನ್ಯಾನೋ ಆಟೋಮೆಟಿಕ್ಕು. ಹೌದು ಸರ್. ಅದು ಕೂಡ ನ್ಯಾನೋ ಟ್ವಿಸ್ಟ್, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಜೊತೆ ಬರುವಂಥ ಗಾಡಿ. ಹೌದು. ಓಕೆ ಸೊ ನೆಕ್ಸ್ಟ್ ಸರ್ ಇದು ಇದೆಯಾ? ಈಕೋ ಕಾರ್ಗೋ ಇದೆ ಸರ್. ಇದುವೇ ಕಾರ್ಗೋ ಹೇಳಿ ಸರ್ ಡೀಟೇಲು. ಸರ್ 2020 ಮಾಡಲು ಕಾರ್ಗೋ, ವೆರಿ ವೆಲ್ ಮೇಂಟೆಡು, 4 ಬ್ರಾಂಡ್ ನ್ಯೂ ಟೈರು, FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಬರೀ 3 ಲಕ್ಷಕ್ಕೆ 20 ಮಾಡಲು ಕಾರ್ಗೋ ಕೊಡ್ತೀನಿ ಸರ್. ನಿಮಗೆ ಲಗೇಜ್ ಕ್ಯಾರಿಯರ್ ಒಳ್ಳೆ ಗಾಡಿ ಸರ್ ಇದು. ಓಕೆ ಲೋನ್ ಏನಾದರೂ ಆಗುತ್ತೆ ಎಲ್ಲೋ ಬಡ್ಗೆ? ಸರ್ ಲೋನ್ ಒಂದು 50% ಲೋನ್ ಮಾಡ್ಕೊಡ್ತೀನಿ ಸರ್. ಓಕೆ ಶೇಕಡ 50% ಲೋನು ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಓಕೆ ನೆಕ್ಸ್ಟ್ ಸರ್. ಸರ್ 2011 ಮಾಡಲು i20 ಸ್ಪೋರ್ಟ್ಸು, ಸೆಕೆಂಡ್ ಓನರ್, ಕಾಂಪ್ರಹೆನ್ಸಿವ್ ಇನ್ಸೂರೆನ್ಸ್ ಇದೆ. ಓಕೆ 2.5 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. 2.5 ಲಕ್ಷಕ್ಕೆ? ಹೌದು ಸರ್. ಓಕೆ 2.5 ಲಕ್ಷಕ್ಕೆ ನಿಮ್ಗೆ ಆ ಗಾಡಿ ಕೂಡ ಸಿಗುತ್ತೆ. ಸೊ ಇನ್ನು ಒಳಗಡೆ ಕೂಡ ನೀವು ನೋಡ್ತಾ ಬೋದು, ಇಲ್ಲೊಂದು ಓಮಿನಿ ಇರುತ್ತೆ, K05 ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್. ಡೀಟೇಲ್ ಸರ್ ಇದು? ಸರ್ 97 ಸರ್, ಇಲ್ಲ 2004-5 ಥರ ಇದೆ ಗಾಡಿ ಇದು. ಓಕೆ ಸೀಟ್ ಎಲ್ಲ 8 ಸೀಟ್ರು ಮಾಡಿದ್ದಾರೆ, FC ರನ್ನಿಂಗ್ ಇದೆ, 4 ಹೊಸ ಟೈರ್ ಇದೆ. 1,10,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. 1,10,000ಕ್ಕೆ ಓಮಿನಿ? ಹೌದು ಸರ್. ಓಕೆ ಅದು ಕೂಡ 8 ಸೀಟರು? ಹೌದು ಸರ್. ಓಕೆ ಈಕೋ. ಸರ್ ಈಕೋ 7 ಸೀಟ್ರು ಯಾರು ನೋಡ್ತೀರಾ? 2017 ಇದೆ, 11 ಇದೆ, 2 ಗಾಡಿ ಇದೆ. ಓಕೆ ಇದು 2017 ಮಾಡಲು ಸಿಂಗಲ್ ಓನರ್ ಗಾಡಿ, 7 ಸೀಟ್ರು, ನಾನ್ AC ಗಾಡಿ. 3,75,000 ಹೇಳ್ತಾರೆ, ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಸರ್. 375ಕ್ಕೆ. ಓಕೆ ಈಕೋ. ಸರ್ ಇದು 2011 ಮಾಡಲು 7 ಸೀಟರ್ ಗಾಡಿ, ಸೆಕೆಂಡ್ ಓನರು, ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ, 76,000 ಜಿನಿಯನ್ ನೋಡಿದೆ, 2,65,000 ಫೈನಲ್ ಮಾಡ್ಕೊಡ್ತೀನಿ ಸರ್. ಓಕೆ ವ್ಯಾಗನರು.
ಸರ್ ವ್ಯಾಗನರ್ ಇದು 2004 ಮಾಡಲು FC ಇನ್ಸೂರೆನ್ಸ್ ರನ್ನಿಂಗ್ ಇದೆ. 1,25,000 ಫೈನಲ್ ಮಾಡ್ಕೊಡ್ತೀನಿ ಸರ್. 1,25,000ಕ್ಕೆ ಓಕೆ. 1,25,000ಗೆ ವ್ಯಾಗನರ್. ಓಕೆ, ನೆಕ್ಸ್ಟ್ ಸ್ಯಾಂಟ್ರೋ. ಸರ್ ಸ್ಯಾಂಟ್ರೋ 2004 ಮಾಡಲು FC ಇನ್ಸೂರೆನ್ಸ್ ಮಾಡ್ಕೊಡ್ತಾರೆ, ಬ್ರ್ಯಾಂಡ್ ನ್ಯೂ ಟೈರ್ಸ್. 1,35,000 ಫೈನಲ್ ಮಾಡ್ಕೊಡ್ತೀನಿ ಸರ್. 1,35,000ಕ್ಕೆ ಓಕೆ. ನೆಕ್ಸ್ಟ್ ಸರ್ ಡಸ್ಟರ್. ಸರ್ ಲಾರ್ಜಿ. ರೆನಾಲ್ಟ್ ಲಾರ್ಜಿ 2016 ಮಾಡಲು ಲಾರ್ಜಿ ಸೆಕೆಂಡ್ ಓನರು, ಟಾಪ್ ಎಂಡ್ ಮಾಡಲು 7 ಸೀಟರ್ ಗಾಡಿ. ಬರೀ 4,90,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. 4,90,000ಕ್ಕೆ ಲೋನು. ಸರ್ ಲೋನ್ ನಿಮಗೆ 80% ಲೋನ್ ಮಾಡ್ಕೊಡ್ತೀನಿ ಸರ್. 80%. ಓಕೆ. I20 ಸಾರಿ ಗೆಟ್ಸು. ಸರ್ ಗೆಟ್ಸು 2007 ಮಾಡಲು ಸಿಂಗಲ್ ಓನರು, FC ಇನ್ಸೂರೆನ್ಸ್ ರನ್ನಿಂಗ್ ಇದೆ. ಬರೀ 1,35,000 ಫೈನಲ್ ಮಾಡ್ಕೊಡ್ತೀನಿ ಸರ್. 1,35,000ಕ್ಕೆ ಓಕೆ. ಸರ್ ಸೋಲ್ಡ್ ಆಗಿದೆ ಸರ್. ಇದು ಸೋಲ್ಡ್ ಆಯ್ತು. ಓಕೆ. ಪಕ್ಕದಲ್ಲಿ ಸರ್ ಸ್ವಿಫ್ಟ್ ಡಿಸೈರು 2015 ಮಾಡಲು ಸಿಂಗಲ್ ಓನರ್ ಗಾಡಿ. ಬರೀ 4 VXI ಪೆಟ್ರೋಲ್ ಗಾಡಿ. 4,15,000 ಫೈನಲ್ ಮಾಡ್ಕೊಡ್ತೀನಿ ಸರ್. 4,15,000ಕ್ಕೆ ಹೌದು ಸರ್. ಓಕೆ. ಬ್ರೆಜಾ ಸರ್ 2016 VDI ಆಪ್ಷನಲ್ಲು ಸಿಂಗಲ್ ಓನರ್ ಗಾಡಿ, ಡ್ಯುವೆಲ್ ಏರ್ ಬ್ಯಾಗು, ABS, ಮ್ಯಾಗ್ವಿಲ್ ಎಲ್ಲ ಇದೆ. ಡಬಲ್ ಟಿನ್ ಬ್ಲ್ಯಾಕ್ ಕಲರ್ ಬರುತ್ತೆ. 6,70,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. 6,70,000ಕ್ಕೆ ಲೋನ್ ಎಷ್ಟವರೆಗೆ ಆಗ್ಬೋದು ಇದಕ್ಕೆ? ಸರ್ 5 ಲಕ್ಷ ಲೋನ್ ಮಾಡ್ಕೊಡ್ತೀನಿ ಸರ್. 5 ಲಕ್ಷ ಲೋನ್ ಆಗುತ್ತೆ. ಪೆಟ್ರೋಲ್ ಡೀಸೆಲ್ ಆಯಿತು? ಡೀಸೆಲ್ ಸರ್. VDIನಾ? VDI ಆಪ್ಷನಲ್ ಸರ್. ಓಕೆ. ಅಲೋವಿಲ್ಸ್ ಕೂಡ ಇರುತ್ತೆ. ಡ್ಯುವೆಲ್ ಏರ್ ಬ್ಯಾಗು, ABS, ಡಬಲ್ ಟಿನ್ ಇದು ಬರುತ್ತೆ. ಡ್ಯುವೆಲ್ ಟೋನ್ ಇದೆ. ಗಾಡಿ 8383 ಗಾಡಿ ನಂಬರ್ ಚೆನ್ನಾಗಿದೆ. ಓಕೆ. ಇನ್ನೊಂದು 5,000 ಹೆಚ್ಚು ಕಡಿಮೆ ಮಾಡ್ಕೊಡೋ ಬನ್ನಿ ಸರ್. ಹಾಸ್ಪಿಟ್ ಬಂದ್ರೆ ನೆಗೆಷಿಯಬಲ್ ಇರುತ್ತೆ. ಆಗುತ್ತೆ ಸರ್. ಓಕೆ. ಸೊ ವಿಡಿಯೋ ನೋಡ್ತಿದ್ದೀರಲ್ಲ, ಸೊ ನಿಮ್ಗೆ ಇದ್ರ ಯಾವ್ದಾದ್ರು ಗಾಡಿ ಇಷ್ಟ ಆಯ್ತು ಅಂದರೆ ಖಂಡಿತವಾಗಿ ನೀವು ವಿಸಿಟ್ ಮಾಡ್ಬೋದು. ನೆಗೆಷಿಯಬಲ್ ಅಂತ ಇದ್ದೇ ಇರುತ್ತೆ. ಚೌಕಸ್ ಇಲ್ಲದೆ ಯಾವ್ದು ವ್ಯಾಪಾರ ಕೂಡ ಆಗೋದಿಲ್ಲ. ಇವ್ರು ಹೇಳೋದು ನಿಮಗೆ ಹೈ ಪ್ರೈಸ್ ಅಂತಾನೆ ಅನ್ನಿಸ್ಬೋದು, ಬಟ್ ಏನಪ್ಪ ಅಂದರೆ ಕಂಡೀಷನ್ ಮೇಲೆ ನಿಮಗೆ ಪ್ರೈಸ್ ಡಿಫರ್ ಇರುತ್ತೆ. ಬಂದು ಖುದ್ದಾಗಿ ಚೆಕ್ ಮಾಡಿ ಸರ್. ಗಾಡಿ ಕ್ವಾಲಿಟಿ ನೋಡಿ, ನಿಮ್ಮ ಮೆಕ್ಯಾನಿಕ್ ಕರ್ಕೊಂಡ್ಬಂದು ಚೆಕ್ ಮಾಡಿಸ್ತಾಳಿ ಸರ್. ಗಾಡಿ ಕಡಿಮೆ ಅಂತ ಅಂದ್ರೆ ಯಾರು ಇದು ಮಾಡಲ್ಲ. ಗಾಡಿ ಕಂಡೀಷನ್ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಗಾಡಿ ಯಾವುದೇ ಗಾಡಿ ತಳಿ ಗಾಡಿ ಕಂಡೀಷನ್ ನೋಡ್ತಾಳಿ ಸರ್. ಓಕೆ ಸರ್.